Hi guys, welcome back to our channel Trek Trail with Trio. So ಇವತ್ತಿಂದ ಡೇ 1 ಆಫ್ ಲಡಾಖ್ ಸೀರೀಸ್ ಬಿಗಿನ್ ಆಗ್ತಾ ಇದೆ. ಸೊ ನಾನು ಶಿಫ್ಟ್ ಲಾಗೌಟ್ ಆದಮೇಲೆ ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗಿ ಬಿಕಾಸ್ ನಮ್ಗೆ ಇವತ್ತು ಮಾರ್ನಿಂಗ್ ಶ್ರೀನಗರ್ಗೆ ಫ್ಲೈಟ್ ಇತ್ತು. ಅದು ಡೈರೆಕ್ಟ್ ಫ್ಲೈಟ್ ಇದ್ದಿಲ್ಲ, ಕನೆಕ್ಟಿಂಗ್ ಫ್ಲೈಟ್ ಇದ್ದಿದ್ದ ಕಾರಣ ನಾವು ಡೆಲ್ಲಿಯಲ್ಲಿ ಆಲ್ಮೋಸ್ಟ್ 1.5 hour ಲೇ ಓವರ್ ಇತ್ತು. ಸೊ ಆ ಟೈಮಲ್ಲಿ ಫುಲ್ಲು ಡೆಲ್ಲಿ ಏರ್ಪೋರ್ಟ್ನೆಲ್ಲ ನಾವು ಸುತ್ತಾಡಿ ಆ ಏರ್ಪೋರ್ಟ್ನ ಎಕ್ಸ್ಪ್ಲೋರ್ ಮಾಡಿ ಮತ್ತು ಶ್ರೀನಗರ್ ಕನೆಕ್ಟಿಂಗ್ ಫ್ಲೈಟ್ಗೆ ಬೋರ್ಡ್ ಮಾಡಿದ್ವಿ. ಸೊ ಗೈಸ್ ನಾವು ಶ್ರೀನಗರ್ ಏರ್ಪೋರ್ಟಿಂದ ಈಗ ಶ್ರೀನಗರ್ ಸೇಫ್ ಎಕ್ಸ್ಪ್ರೆಸ್ ಹಬ್ಗೆ ರೀಚ್ ಆಗಿದ್ದೀರಿ. ಇದೇ ಅವ್ರ ಹಬ್ಬು. ಮತ್ತು ನಮ್ಮ ಗಾಡಿ ಕೂಡ ನಾವು ರಿಸೀವ್ ಮಾಡ್ಕೊಂಡಿದ್ದೀರಿ, ಅನ್ರ್ಯಾಪ್ ಮಾಡಿದ್ದೀರಿ. ಏನೂ ಡ್ಯಾಮೇಜ್ ಆಗಿಲ್ಲ, ಏನೂ ಸ್ಕ್ರ್ಯಾಚಸ್ ಕೂಡ ಆಗಿಲ್ಲ. ನೀವು ನೋಡ್ಬೋದು ನಾನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹೇಗೆ ನಾವು ಅನ್ರ್ಯಾಪ್ ಮಾಡಿದ್ದೀರಿ ಅಂತ ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ. ಸೊ ಐ ಸಜೆಸ್ಟ್ ಸೇಫ್ ಎಕ್ಸ್ಪ್ರೆಸ್ ಇಸ್ ದ ಬೆಸ್ಟ್ ವೇ ಟು ಟ್ರಾನ್ಸ್ಪೋರ್ಟ್ ಯುವರ್ ವೆಹಿಕಲ್ಸ್. ನೀವೇನಾದರೂ ಬೆಂಗಳೂರಿಂದ ಬೇರೆ ಕಡೆ, ಇವ್ರ ಹಬ್ ತುಂಬ ಕಡೆ ಇದೆ. ನಿಮಗೆ ಏನಾದರೂ ಬೆಂಗಳೂರಿಂದ ಇಲ್ಲ ಎಲೆಕ್ಟ್ರಾನಿಕ್ ಸಿಟಿಯಿಂದ ನಾವು ಪ್ರೀವಿಯಸ್ ವೀಡಿಯೋಲಿ ಕೂಡಲ್ಗೇಟಿಂದ ನಾವು ಕಳಿಸಿದ್ದೀರಿ. ಅದ್ರ ಮುಖಾಂತರ ನೀವು ಕಳಿಸ್ಬೇಕಂದ್ರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಶಾಂತರಾಜು. ಇನ್ ದ ಪ್ರೀವಿಯಸ್ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ನಂಬರ್ ಹಾಕಿದ್ದೀನಿ. ಸೊ ಗಾಡಿ ನಮಗೆ ಸೇಫಾಗಿ ಸಿಕ್ಕಿದೆ. ಸೊ ನಾವು ಇಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಹಾಯ್ ಗೈಸ್, ಸೊ ಈಗ ನಾವು ದಾಲ್ ಲೇಕ್ ರೀಚ್ ಆಗಿದ್ದೀರಿ. ಸೊ ಈಗ ನಾವು ಶಿಕಾರಾ ರೈಡ್ ಹೋಗ್ತಿದ್ದೀರಿ. ನೀವು ನೋಡ್ಬೋದು ಇಲ್ಲಿ ಅಲ್ಲಿ ಮೋನೇಶ್ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕಾಶ್ಮೀರಿ ಸ್ಟೈಲಲ್ಲಿ ನಿಮಗೆ ಡ್ರೆಸ್ ಹಾಕಿ ಅವರೇ ಫೋಟೋಸ್ ಪ್ರಿಂಟ್ ಕೂಡ ಕೊಡ್ತಾರೆ ಮತ್ತು ಸಾಫ್ಟ್ ಕಾಪೀಸ್ ಕೂಡ ನಿಮಗೆ ಕಳಿಸ್ಕೊಡ್ತಾರೆ. ಸೊ ಇದು ಫ್ಲೋಟಿಂಗ್ ಮಾರ್ಕೆಟ್. ನಿಮ್ಗೆ ಇಲ್ಲಿ ತಿನ್ನೋಕ್ಕೆ ಅದು ಅವರೆಲ್ಲ ಬರ್ತಾ ಇರ್ತಾರೆ, ನಿಮ್ಗೆ ಏನು ಬೇಕೋ ತೊಗೋಬೋದು. ನನ್ನ ಬ್ಯಾಕ್ ಸೈಡ್ ನೀವು ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರೋ ಸೀನರಿ ಇದೆ. ಈ ಶಿಕಾರಾ ರೈಡ್ ಮಾಡೋಕ್ಕೆ ಇಲ್ಲಿ ಟೈಮಿಂಗ್ಸ್ ಅಂತ ಏನಿಲ್ಲ, ನೈಟ್ ಕೂಡ ಶಿಕಾರಾ ರೈಡ್ ಬರುತ್ತೆ. ಬಟ್ ಐ ಸಜೆಸ್ಟ್ ಈವ್ನಿಂಗ್ಸ್ ಇಸ್ ಬಿಕಾಸ್ ಒಳ್ಳೆ ಪೀಸಾಗಿ ವ್ಯೂ ಸಿಗುತ್ತೆ ಮತ್ತು ಕಾಮ್ ಆಗಿರುತ್ತೆ. ಸೊ ಇಟ್ಸ್ ಗುಡ್ ಟೈಮ್ ಟು ಗೋ ಫಾರ್ ಶಿಕಾರಾ ರೈಡ್. ಸೊ ಗೈಸ್ ನಾವು ಇಲ್ಲಿ ಶಿಕಾರಾ ರೈಡ್ ಬಂದಾಗ ಕಾಶ್ಮೀರಿ ಕಾವಾ ನೀವು ನೋಡ್ಬೋದು. ಇಟ್ ಹ್ಯಾಸ್ ವೆರಿ ಗುಡ್ ಹೆಲ್ತ್ ಬೆನಿಫಿಟ್ಸ್. ಇಟ್ಸ್ ಗುಡ್ ಫಾರ್ ಓಕೆ ಓಕೆ. ಸೊ ಇದು ಡ್ರೈ ಫ್ರೂಟ್ಸ್ ಮತ್ತು ಹನಿ ಹಾಕಿ ಮಾಡಿದ್ದಾರೆ. ಸೊ ಲೆಟ್ಸ್ ಸಿ ಹೌ ದ ಟೇಸ್ಟ್. ಮೋನಿಶ್ ಮತ್ತು ನನ್ನ ಹಸ್ಬೆಂಡ್ ರಿಯಾಕ್ಷನ್ ನೋಡೋಣ. ಓಕೆ ಗೈಸ್, ಹೇಳಿ, ಹೌ ಇಸ್ ದಿ ಕಾವಾ? ಸೊ ಯು ರೆಕಮೆಂಡ್? ಯಾ, ಓಕೆ. ಸೊ ಇದಕ್ಕೆ ಹೆಲ್ತ್ ಬೆನಿಫಿಟ್ಸು ಇದೆ. ಲೈವ್ ರಿಯಾಕ್ಷನ್ ಕೂಡ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಲೆಟ್ ಮೀ ಆಲ್ಸೋ ಟೇಸ್ಟ್ ಅಂಡ್ ಸಿ ಹೆಂಗಿದೆ ಅಂತ. हाँ ओ भैया आप बताया वो क्या है? ये फ्लोटिंग पोस्ट ऑफिस है. हाँ, ब्रिटिश जमाने से यहाँ पर है, अभी भी एक्टिव है. यहाँ पर अभी भी ये चल रहा है. ये पहला पोस्ट ऑफिस है जो यहाँ पर एक्टिव है. ಓಕೆ. ಸೊ ನೋಡಿ ಗೈಸ್, ಇದು ಬ್ರಿಟಿಷ್ ಕಾಲದಿಂದ ಆಕ್ಟಿವ್ ಇರುವಂತ ಪೋಸ್ಟ್ ಆಫೀಸ್. ಅದು ನೀವು ನೋಡಿರೋದು ಆಗ್ಲಿಂದ ಈಗಲೂ ಕೂಡ ಅದು ಆಕ್ಟಿವ್ ಇದೆ. ಸೊ ದ ಫಸ್ಟ್ ಇಂಡಿಯನ್ ಫ್ಲೋಟಿಂಗ್ पोस्ट ऑफिस. और यहाँ पर ये आप देख रहे हैं, यहाँ पर गार्डन है, ये नेहरू पार्क या आइलैंड गार्डन है. यहाँ पर बीच में बना हुआ है, ये नेहरू पार्क है. यहाँ पर आइलैंड पार्क. ಶಿಕಾರಾ ರೈಡಲ್ಲಿ ನಮ್ಗೆ ಆಲ್ಮೋಸ್ಟ್ ಇವರು 10 ಪ್ಲೇಸಸ್ನ ತೋರಿಸ್ತೀರಿ ಅಂತ ಹೇಳಿದ್ದಾರೆ. ಸೊ ಈಗ ನೀವು ನೋಡ್ತಾ ಇದ್ರೆ ಇದು ನೆಹರು ಪಾರ್ಕ್. क्या स्पेशल है भैया ये इस पार्क का? आइलैंड का ये नेहरू जी ने इनॉग्रेशन किया है इसको, तब से इसको नेहरू पार्क नाम दिया है. और ये लेक के बीच में बना हुआ ये गार्डन है. गार्डन में आप जाना चाहेंगे? ओके फाइन. ಓಕೆ. ಸೊ ಗೈಸ್, ಇದೆ ನೆಹರು ಪಾರ್ಕ್. ನೆಹರು ಅವರು ಇದನ್ನ ಇನಾಗ್ರೇಟ್ ಮಾಡಿದ್ರಂತೆ. और इसको बोलते हैं हार्ट ऑफ द डल लेक. दिस इज द मेन डल लेक. ಓಕೆ. दिस इज द मेन डल लेक. क्या हार्ट ऑफ द डल लेक? ಓಕೆ. ಸೊ ಇದು ಅದೇ ಸೆಂಟರ್ ಆಫ್ ದಾಲ್ ಲೇಕ್ ಅಂದ್ರೆ ಇಲ್ಲಿ ಹಾರ್ಟ್ ಆಫ್ ದಾಲ್ ಲೇಕ್ ಅಂತಾರೆ.
ನೀವು ವ್ಯೂ ನೋಡ್ಬೋದು. ಸ್ನೋ ಟೈಮಲ್ಲಿ ಬಂದ್ರು ಇನ್ನೂ ಸಗದಾಗಿರುತ್ತೆ ಮೋಡ. ಐ ಮೀನ್ और यहाँ पर आप व्यू भी देख सकते हैं, पीछे पहाड़ है, पानी है, एकदम व्यू ओपन है. ನೀರು ಮತ್ತೆ ಬೆಟ್ಟ ತುಂಬಾ ಓಪನ್ ಚೆನ್ನಾಗಿದೆ. ये जो सामने पहाड़ है इसका नाम है जबरवन पहाड़. ये इसका क्या है इसका नाम? जबरवन पहाड़, इसका नाम है जबरवन जबरवन पहाड़. पहाड़, और जो भी मुगल गार्डन्स बने हुए हैं, मुगल गार्डन जैसे निशात है, शालीमार है, चश्मशाही है, वो इसी के ऊपर है. सारे गार्डन मुगल गार्डन इसी के ऊपर है. ठीक है. जो भी मुगल गार्डन्स है इसी के ऊपर बनाए हुए हैं. ಓಕೆ. ಸೊ ಇದೆಲ್ಲ ಮುಘಲ್ ಗಾರ್ಡನ್ಸ್ ಇಂದ ಮಾಡಿರೋದಂತೆ. ಸೊ ನಿಮಗೆ ಈ ಕಾವಾ ಬಾರ್ಬಿಕ್ಯೂಸ್ ಅಂತ ಬರ್ತಾನೆ ಇರ್ತಾರೆ ಇಲ್ಲಿ ಸೆಲ್ ಮಾಡೋಕ್ಕೆ. ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ಯು ಕ್ಯಾನ್ ಪರ್ಚೇಸ್, ಬಟ್ ಇಟ್ಸ್ ಎಕ್ಸ್ಪೆನ್ಸಿವ್ ನಮ್ಮ ಪ್ರಕಾರ. ಬಟ್ ಇಫ್ ಯು ವಾಂಟ್ ಟೇಸ್ಟ್ ಆ್ಯಂಡ್ ಟ್ರೈ ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್. ಬಟ್ ಟೇಸ್ಟ್ ವೈಸ್ ಇಟ್ ಇಸ್ ಗುಡ್. ಕಾವಾ ನಾವು ಟ್ರೈ ಮಾಡಿದ್ರಿ, ತುಂಬ ಚೆನ್ನಾಗಿತ್ತು. ನಾವು ಇನ್ನೊಂದು ಕಡೆ ಶ್ರೀನಗರಿಂದ ಗಾಡಿ ತೊಗೊಂಬರಬೇಕಾದ್ರೆ ನಮ್ಗೆ ಅಷ್ಟು ಅಲ್ಲಿ ಅಷ್ಟು ಇಷ್ಟ ಆಗಿಲ್ಲ, ಬಟ್ ದಿಸ್ ವಾಸ್ ವೆರಿ ಗುಡ್ ಟೇಸ್ಟ್ ವೈಸ್. हाँ भैया वो क्या है भैया? वो अकबर फोर्ट है, अकबर फोर्ट. ओके. उसका नाम है हरी पर्वत. क्या? हरी पर्वत. हरी पर्वत. वो अकबर बादशाह ने बनवाया था वहाँ पर अपने टाइम पे. उधर जा सकते हैं विजिट? हाँ, आप जा सकते हैं. उसके लिए आपको वहाँ से नीचे पास लेना पड़ेगा, आप जा सकते हैं. ಓಕೆ ಓಕೆ. ಸೊ ಗೈಸ್ ಅಲ್ಲಿ ನೀವು ನೋಡಿದ್ರೆ ಅದು ಮುಘಲ್ ಫೋರ್ಟು ವಿಸಿಟ್ ಕೂಡ ಮಾಡ್ಬೋದಂತೆ. ನೋಡೋಣ ನಮ್ಗೆ ಟೈಮ್ ಇದ್ರೆ ಅಲ್ಲಿ ಹೋಗೋಕ್ಕಾದ್ರೆ ವಿಲ್ ಡೆಫಿನೆಟ್ಲಿ ಕವರ್ ದ್ಯಾಟ್. ಬಟ್ ಅದೇ ಮುಘಲ್ ಸಾಮ್ರಾಜ್ಯದಲ್ಲಿ ಇದ್ದಾಗ ಕಟ್ಟಿರೋ ಫೋರ್ಟ್ ತುಂಬ ಚೆನ್ನಾಗಿದೆ ಇಲ್ಲಿಂದ ನೋಡ್ಲಿಕ್ಕೆ ವ್ಯೂ. ಆ್ಯಕ್ಚುಲಿ ಇದು ಫ್ರೋಝನ್ ಈಗ ನಿಮಗೆ ಲೇಕ್ ಥರ ಕಾಣ್ತಿದೆ, ಬಟ್ ಅವ್ರು ಹೇಳಿದ್ದು ನೀವು ಜನವರಿಯಲ್ಲಿ ಬಂದರೆ ನೋಡಿ ದಾಲ್ ಲೇಕ್ ಈ ಥರ ಫ್ರೀಸ್ ಆಗಿರುತ್ತೆ, ಅಂದರೆ ಐಸ್ ಬರ್ಫ್ ಮೇಲೆ ಬೋಟ್ ಹೋದಂಗಿರುತ್ತೆ. ಸೊ ಭಯ್ಯ ಜನವರಿ ಬೆಸ್ಟ್ ಟೈಮ್ ಏನಾ? जनवरी इज द मेन सीजन. ಹಾಂ, ಮೇನ್ ಸೀಸನ್. ನೋಡಿ ಗೈಸ್, ಇವಾಗ ನೀವು ಇಲ್ಲಿ ಅಂದರೆ ನಮ್ಗೆ ಶಿಕಾರ ರೈಡ್ ಕರ್ಕೊಂಬಂದಿರೋರು ಫೋನಲ್ಲಿ ನಮ್ಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ತೋರಿಸ್ತಾ ಇದ್ದಾರೆ. ಜಾನ್ವರಿಯಲ್ಲಿ ಬಂದರೆ ಈ ಥರ ಸ್ನೋ ಬಿದ್ದಿರುತ್ತೆ, ಎಷ್ಟು ಚೆನ್ನಾಗಿದೆ ನೋಡಿ. ಬಟ್ ಅದೇ ಈಗ ನಾವು ಆಫ್ ಸೀಸನಲ್ಲಿ ಬಂದಿರೋದ್ರಿಂದ ಈಗ ಸ್ನೋ ಏನಿಲ್ಲ, ನಾರ್ಮಲ್ ಲೇಕಲ್ಲಿ ನಾವು ಶಿಕಾರ ರೈಡ್ ಹೋಗ್ತಿದ್ದೀರಿ. ನೋಡಿ ಗೈಸ್, ಜಾನಲ್ಲಿ ಬಂದರೆ ಈ ಥರ ಸ್ನೋ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಎಷ್ಟು ಡೆನ್ಸ್ ಆಗಿ ಸ್ನೋ ಬೀಳ್ತಾ ಇದೆ ನೋಡಿ. लेकिन उस टाइम बहुत ठंडा होता है. बहुत ठंडा होता है. ಆ ಟೈಮಲ್ಲಿ ತುಂಬಾ ಚಳಿ ಇರುತ್ತೆ. -10, -7, -8, -6 ವರೆಗೂ ಹೋಗುತ್ತಂತೆ ಟೆಂಪರೇಚರ್. ಬಟ್ ಯಾ ಸ್ನೋ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಅಬ್ರಾಡ್ ಹೋಗೋ ನೆಸೆಸರಿ ಇಲ್ಲ, ನಮ್ಮ ದಾಲ್ ಲೇಕ್ ಬಂದ್ರೇ ಸಾಕು. ಟೈಮ್ ನೋಡಿದ್ರೆ 7:35 ಅಂದರೆ 7:35 ಆಗಿದೆ. ಬಟ್ ವೆದರ್ ನೋಡಿ ಮತ್ತು ಕ್ಲೈಮೇಟ್ ನೋಡಿ, ಇಲ್ಲಿ ಸಂಜೆ ಒಂದು 5 ಗಂಟೆ ಥರ ಇದೆ. ಬ್ಯೂಟಿಫುಲ್ ವೆದರ್, ಬ್ಯೂಟಿಫುಲ್ ಸೀನರಿ. ಯಾರಿಗಾದರೂ ಇಷ್ಟ ಅಂದರೆ ಪ್ಲೀಸ್ ಡೂ ವಿಸಿಟ್ ಶ್ರೀನಗರ್ ದಾಲ್ ಲೇಕ್. ಮತ್ತು ನಿಮ್ಮ ಲೈಫಲ್ಲಿ ಒಂದು ಬ್ರೇಕ್ ಬೇಕು, ಒಂದು ಥೆರಪಿ ಥರ ಬೇಕು ಅಂದರೆ ಖಂಡಿತ ಈ ಶಿಕಾರ ರೈಡ್ನ ಆಪ್ಟ್ ಮಾಡಿ. ನಾವು 2 hours ಶಿಕಾರ ರೈಡ್ ತೊಗೊಂಡಿದ್ದೀರಿ. ಸೊ ಇವ್ರು ನಮಗೆ ಇಲ್ಲಿರೋ ಎಲ್ಲ 10 ಪ್ಲೇಸಸ್ ತೋರಿಸ್ತೀನಿ ಅಂತ, ನಾನು ಕೂಡ ನನ್ನ ಬ್ಲಾಗಲ್ಲಿ ಆ ಎಲ್ಲ 10 ಪ್ಲೇಸಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀರಿ. ये जो पेड़ के बीच में है वो बिल्डिंग आप देख रहे हैं ना बीच में. हाँ, जो पेड़ों के बीच में है, या द ग्रीन एंड व्हाइट वन, वो है महाराजा करण सिंह का फार्म हाउस, कबूतर खाना. किसका? महाराजा करण सिंह जो दिल्ली में एमपी है, मेंबर ऑफ पार्लियामेंट है. महाराजा करण सिंह का बेटा अभी करण सिंह, हरि सिंह का बेटा, उसका ये फार्म हाउस है. इसका नाम है कबूतर खाना. यहाँ पर एक फिल्म की शूटिंग भी हुई थी, मिशन कश्मीर, आपने देखा होगा मे बी. जो इसमें गाना है चुपके से सुन इस पल की धुन, तो इसके बीच में हुआ है. जो वाटर रिलीज है ना, आप देख रहे हो सामने, ये वाटर रिलीज है इसके. ಸೊ ಇದು ಫಾರ್ಮ್ ಹೌಸ್ ಮತ್ತೆ ಇಲ್ಲಿ ಮೂವಿ ಶೂಟಿಂಗ್ ಆಗಿತ್ತು. महाराजा करण सिंह का फार्म हाउस है, कबूतर खाना इसको बोलते हैं. ಓಕೆ. आगे ये रेस्टोरेंट्स है, यहाँ पर चाय, कॉफी, पकौड़ा, मैगी. लेकिन मेरे पास अभी टाइम नहीं है यहाँ पर रुकने का, क्योंकि हमारा एक पॉइंट छूट जाएगा, नहीं तो लोटस आपको दिखेगा नहीं. ಹಾಂ, ಲೋಟಸ್. क्योंकि मेन तो अभी लोटस ही है. ಓಕೆ ಗೈಸ್, ನೀವು ಈ ಸೈಡ್ ನೋಡ್ತಿದ್ರೆ ಇದೆಲ್ಲ ರೆಸ್ಟೋರೆಂಟ್ಸ್. ನಿಮ್ಗಲ್ಲಿ ಟೀ, ಕಾಫಿ, ಮ್ಯಾಗಿ ಮತ್ತು ಏನಾದರೂ ಸ್ನ್ಯಾಕ್ಸ್ ಥರ ಸಿಗುತ್ತೆ. ಬಟ್ ಈಗ ನಾವು ಸದ್ಯಕ್ಕಲ್ಲಿ ಹೋಗ್ತಿಲ್ಲ, ಬಿಕಾಸ್ ನಾವು ಲೋಟಸ್ ಒಂದು ಸ್ಪಾಟ್ ಇದೆ, ಅದು ಇನ್ನು ಕತ್ಲಾಗ್ತಾ ಅದು ಮಿಸ್ ಆಗಿಬಿಡುತ್ತೆ ಅಂತ ಹೇಳಿ ನಾವು ಕವರ್ ಮಾಡೋಕ್ಕಾಗ್ತಿಲ್ಲ. ಇನ್ ಕೇಸ್ ನೀವು ಯಾವ್ದಾನ ಫುಡ್ ಟ್ರೈ ಮಾಡಬೇಕು ಅಂದರೆ ಪ್ಲೀಸ್ ಡೂ ವಿಸಿಟ್ ದೋಸ್ ಫ್ಲೋಟಿಂಗ್ ರೆಸ್ಟೋರೆಂಟ್ಸ್. वाला ये हाउस बोट है, हाउस बोट सुकून, कश्मीर का एक वाहिद हाउस बोट है जो 5 स्टार हाउस बोट है. इसका जो रेंट है 25,000 रुपीज़ पर, यस सर, 5,000 रुपीज़ पर नाइट है.
दैट इज हाउस बोट सुकून, वो है The black one? या ब्लैक वन, Okay. So ಇಲ್ಲಿ ನೀವು one of the ನೋಡ್ತಿರೋ most ಹೌಸ್ expensive ಬೋಟ್ house boat of the Dal Lake. ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಹೌಸ್ ಬೋಟ್ ಆಫ್ ಡಲ್ ಲೇಕ್. ಸೊ ಒಂದು ರಾತ್ರಿಗೆ House boat 25,000 ಅಂತೆ. ಯಾರಿಗಾದ್ರೂ ಲಕ್ಸುರಿ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಟ್ರೈ ಮಾಡಿ. बोल सकते हैं, लोटस गार्डन बोल सकते हैं आप. ಓಕೆ, ಸೊ ಗೈಸ್ ಇದು ಲೋಟಸ್ ಲೇಕ್ ಆದ್ರೂ ಅನ್ಬೋದು, ಲೋಟಸ್ ಗಾರ್ಡನ್ ಆದ್ರೂ ಅನ್ಬೋದು. ಸೊ ಅಲ್ಲಿ ತಾವರೆ ಹೂವು ಕಾಣ್ತಾ ಇದೆ, ಎಷ್ಟು ದೊಡ್ಡದಾಗಿದೆ. ಬ್ಯೂಟಿಫುಲ್ ಸೀನಿಕ್. ನಮಗೋಸ್ಕರ और ये है वाटर चेस्टनट्स. ये है वाटर चेस्टनट्स. ओके, Here it is. वाटर चेस्टनट्स. वाटर चेस्टनट. वाटर चेस्टनट. क्या खा सकते हैं क्या? हाँ हाँ, ये फ्रूट है वाटर चेस्टनट. ओके, बोलते लेट्स ट्राई. इसको निकाल के ऊपर का कवर, ಓಕೆ, वाटर चेस्टनट्स. ಸೊ ಇದು ವಾಟರ್ ಚೆಸ್ಟ್ನಟ್ ಅಂತಾರೆ. ಇದು ಮೇಲೆ ಭಾಗನ ತೆಗೆದು ತಿನ್ಬೋದಂತೆ. ಲೆಟ್ಸ್ ಸಿ, ಟ್ರೈ ಮಾಡೋಣ. ओह, ऐसे ही खा सकते हैं भैया? नहीं ऐसे नहीं, इसको ये ग्रीन जो है हाँ। मैं आपको दिखाऊंगा. देखिए ये ऐसे निकालो क्या? हाँ, वाइट वाइट वाइट. हाँ, ये पॉइजन है ना? ये बेस्ट फॉर शुगर के लिए बेस्ट है, मेडिसिन है. ಓಕೆ, ಸೊ ಗೈಸ್ ಇದು ಡಯಾಬಿಟಿಕ್ ಅಂದ್ರೆ ಶುಗರ್ डायबिटीज के लिए सब में ತುಂಬಾ ಒಳ್ಳೇದಂತೆ. ಟೇಸ್ಟ್ ಇಸ್ ಆಲ್ಸೋ ಗುಡ್. ಅದೇ ಒಂದು ನಟ್ ತಿಂದಂಗಿದೆ, ಕಡಲೆ ಬೀಜ ತಿಂದಂಗಿದೆ. ಚೆನ್ನಾಗಿದೆ. ಅದೇ ಸೇಮ್ ನಮ್ಮ ಕಡಲೆ ಬೀಜ ತರ ಇದೆ, ನೀವು ನೋಡ್ಬೋದು ಇಲ್ಲಿ. ಲೋಟಸ್ ಸ್ಟೆಮ್ ಇಂದ ಕೂಡ ಒಂದು ಪಲ್ಯ ये ಮಾಡ್ತಾರೆ. विंटर में यहाँ पर सबसे फेमस वेजिटेबल होती है जो 650 रुपए पर केजी होती है, और नंबर 1 इसका जो पर केजी जाती है 650 रुपए पर केजी. ಲೋಟಸ್ का ಸ್ಟೆಮ್. लोटस का स्टेम ಓಕೆ, जो विंटर में ही रेडी होता है. ಸೊ ಗೈಸ್ ವಿಂಟರ್ ಅಲ್ಲಿ ಲೋಟಸ್ ಸ್ಟೆಮ್ ಇವ್ರಿಗೆ ಕಿತನಾ ಭಯ ರೇಟ್ ಕೆಜಿ? 650. 650 ರುಪೀಸ್ ಲೋಟಸ್ ಸ್ಟೆಮ್ನೇ ವಿಂಟರ್ ಅಲ್ಲಿ ಮಾರ್ತಾರಂತೆ. ಅದರಿಂದ ಇವ್ರೇನೋ ಕಾಯಿ ಪಲ್ಯ ಮಾಡ್ಕೊಂತಾರೆ. ये है फ्लोटिंग गार्डन, ये वाला, ये है फ्लोटिंग गार्डन. ये जैसे बोट चलता है वैसे ही खेत भी चलता है. आप देख रहे हैं ये हिल रहा है. हाँ हाँ, ओके. इसके ऊपर 3 वेजिटेबल्स आते हैं, खीरा, लौकी, टमाटर. ये देखो ये पूरा हिलता है. अगर हम इस पे जाएंगे तो स्लोली डाउन हो जाएगा. क्या क्या आते हैं? टमाटर. खीरा, लौकी, टमाटर. ಓಕೆ ये इसको बोलते हैं फ्लोटिंग गार्डन. ಓಕೆ, ಸೊ ಗೈಸ್ ಇದು ಫ್ಲೋಟಿಂಗ್ ಗಾರ್ಡನ್. ಈಗ ಬೋಟ್ ಹೆಂಗ್ ಹೋಗ್ತಿದ್ಯೋ ಅದ್ರ ಜೊತೆ ಅಂದ್ರೆ ನೀರಲ್ಲೇ ತೇಲ್ಕೊಂಡು ಬೆಳೆಯೋದು ಇದು. ಸೊ ಟೊಮ್ಯಾಟೊ, ಅದು ಖೀರಾ, लौकी, gourd, tomato, gourd, tomato and cucumber. ಓಕೆ, ಕುಕುಂಬರ್. Yes, खीरा. ओके, इंटरेस्टिंग. हाँ मैडम, कैसा लगा बोट राइड आपको? बहुत अच्छा था भैया, बहुत इंफॉर्मेटिव प्लेसेस दिखाया, आपको बहुत कुछ पता है इधर. एक और बात, हम आपको आपका नंबर डिस्क्रिप्शन में डाल सकते हैं क्या? हाँ हमारा जी, चैनल में. हाँ मैम, श्योर. हाँ, मेरा तरफ से मेरा सब्सक्राइबर आए तो कोई डिस्काउंट देगा? 100%, 80% उसको डिस्काउंट दे देगा. 10,000 मेरा रेट है, 80% डिस्काउंट. ओके, वेलकम. आपका नाम बता दीजिए. मेरा नाम अली मोहम्मद है और मेरा जो नंबर है 9906636451. ಓಕೆ, ಸೊ ಗೈಸ್ ಇವರು ಅಲಿ ಮೊಹಮ್ಮದ್ ಅಂತ. ಇವ್ರನ್ನ ನೀವು ದಾಲ್ ಲೇಕ್ ಹತ್ರ ಬಂದು, ನಾನು ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀನಿ. ನೀವು ಇಲ್ಲಿ ಬಂದು ಕಾಲ್ ಮಾಡಿದ್ರೆ ಅವ್ರದ್ದು ರೂಮ್ಸ್ ಕೂಡ ಇದೆ. ನಾವು ಈ ಶಿಕಾರ ರೈಡ್ ಹೋದ್ಮೇಲೆ ನಾನು ರೂಮ್ ಟೂರ್ ಕೂಡ ಅಪ್ಲೋಡ್ ಮಾಡ್ತೀನಿ ಬ್ಲಾಗಲ್ಲಿ. ತುಂಬ ವಿಂಟೇಜ್ ಫೀಲ್ ಇದೆ ರೂಮ್ಸು, ತುಂಬ ಕ್ಲೀನ್ ಹೈಜಿನಿಕ್ ಆಗಿ, ಮತ್ತು ಒಳ್ಳೆ ಕೇರ್ ತಗೊಂಡ್ರು ನಾವು ಬಂದಾಗಿಂದ. ಸೊ ನೀವು ಶಿಕಾರ ರೈಡ್ ಬೇಕಂದ್ರೆ ಪರ್ಸ್ನಲ್ ಗೈಡ್ ಥರ ಈಚ್ ಆ್ಯಂಡ್ ಎವ್ರಿ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಕೊಡಿಸ್ತಾರೆ. ತುಂಬ ಚೆನ್ನಾಗಿತ್ತು. ನಮಗೆ ಫೋಟೋಶೂಟ್ಗೆ ಹೆಲ್ಪ್ ಮಾಡಿದ್ರು, ಮತ್ತು ಫ್ಲೋಟಿಂಗ್ ಮಾರ್ಕೆಟಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ಸೊ ಇನ್ ಕೇಸ್ ಇಫ್ ಯು ನೀಡ್ ದ ಸೇಮ್ ಗೈ, ಇವರೇ ಬೇಕು ಅಂತ ಹೇಳಿದರೆ ಪ್ಲೀಸ್ ಕಾಂಟ್ಯಾಕ್ಟ್ ಹಿಮ್, ಮತ್ತು ಯು ಹ್ಯಾವ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಗೈಸ್ ಈಗ ನಾವು ಫ್ಲೋಟಿಂಗ್ ಮಾರ್ಕೆಟ್ಗೆ ಎಂಟರ್ ಆಗಿದ್ದೀರಿ. ನೀವು ನೋಡ್ಬೋದು ಆ ಸೈಡ್ ಈ ಸೈಡ್ ಫುಲ್ಲು ಶಾಪಿಂಗ್ ಇದಿದೆ. भैया ये क्या पूरा शॉपिंग स्ट्रीट है क्या? ये पूरा शॉपिंग यहाँ पर है, पूरा इसको बोलते हैं फ्लोटिंग मार्केट. फ्लोटिंग और मार्केट. इसका दूसरा नाम है ओल्ड सिटी. क्या? ओल्ड सिटी. ओल्ड सिटी. हाँ जी, क्योंकि जब से यहाँ पर टूरिज्म स्टार्ट हुआ है, हाँ, तब से यहाँ पर ये मार्केट हुआ है. इसका नाम है फ्लोटिंग मार्केट भी बोल सकते हैं आप इसको, ओल्ड सिटी भी इसको बोलते हैं. पहले जमाने में इसको ओल्ड सिटी बोलते थे, ओके. क्योंकि जब बाहर इतने शॉप्स नहीं थे, हाँ हाँ, पूरा जो टूरिज्म था वो तो खाली डल लेक के आसपास ही घूमता था. अभी तो बहुत से जगह है, अभी बहुत से होटल्स है, लेकिन वो इससे पहले जो भी टूरिज्म था वो
वो डल लेक के आसपास ही होता था और यही मार्केट, पूरा मार्केट यही था, तभी क्या इसको मिलता है बोलते हैं ओल्ड मार्केट। नहीं, क्या क्या मिलता है? यहाँ पर शॉल, स्वेटर, जैकेट्स, चूड़ीदार, ड्रेस मटेरियल्स, हैंडीक्राफ्ट, कश्मीरी कारपेट, कश्मीरी पश्मीना और ड्राई फ्रूट्स, स्पेशली केसर और बादाम, मामरा बादाम जो सबसे नंबर 1 है, सबसे नंबर 1 केसर है, सबसे नंबर 1 यहाँ पर पश्मीना शॉल है, जिसको आप यहाँ का जो ब्रांड शॉल है पश्मीना, हाँ तो यहाँ पर वो सब चीज़ें मिलती है। जो ब्रांड जो भी चीज़ें ब्रांड है कश्मीर के, वो यहाँ पर अवेलेबल है। जैसे कश्मीरी कारपेट ब्रांड है, पश्मीना ब्रांड है, कश्मीरी ड्राई फ्रूट्स यहाँ पर मिलेगा आपको। ओके, अದೇ ಗೈಸ್, और वो भी डिस्काउंटेड प्राइसेस पे। ಓಕೆ, ಸೊ ಇಲ್ಲಿ ಡಿಸ್ಕೌಂಟೆಡ್ ಪ್ರೈಸಸಲ್ಲಿ ನಿಮಗೆ ಎಲ್ಲ ವೆರೈಟೀಸ್ ಬಟ್ಟೆ, ಸ್ವೆಟರ್ಸು ಮತ್ತು ಕಾಶ್ಮೀರಿ ಬೇಸ್ಡ್ ಶಾಲ್ಸು ಇದೆಲ್ಲ ಅವ್ರ ಬ್ರ್ಯಾಂಡ್ ಇಲ್ಲಿ. ಸೊ ನೀವು ನೋಡ್ಬೋದು ಎಷ್ಟು ಕಲೆಕ್ಷನ್ಸ್ ಇದೆ ಅಂತ. ಸೊ ಯಾರಾದರೂ ಶಾಪಿಂಗ್ ಫ್ರೀಕ್ ಇದ್ದರೆ ಲೆದರ್ ಜಾಕೆಟ್ಸ್ ಕೂಡ ಇದ್ದಾವೆ. ಈ ಕಾಶ್ಮೀರಿ, ಓಕೆ, ಕಾಶ್ಮೀರಿ ಕಾರ್ಪೆಟ್ಟು. और मेन चीज़ है यहाँ पर आपको जो चीज़ मिलेगी वो जेन्युइन मिलेगी, ओरिजिनल। ಓಕೆ, ಸೊ ಮತ್ತು ಇಲ್ಲಿ ಸಿಗೋದೆಲ್ಲ ಒರಿಜಿನಲ್, ಯಾವುದು ಕಾಪಿ ಪ್ರಾಡಕ್ಟ್ಸ್ ಅಲ್ಲ. ಸೊ ಒರಿಜಿನಲ್ ಕಾಶ್ಮೀರಿ ಹ್ಯಾಂಡ್ಲೂಮಿಂದ ಮಾಡಿರೋ ಪ್ರಾಡಕ್ಟ್ಸ್ ಜಾಸ್ತಿ ಸಿಗುತ್ತೆ ಆ್ಯಂಡ್ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸಿಗುತ್ತಂತೆ. ಸೊ ನೋಡುವ. वो शॉप है, वहाँ पर मिनी सुपर मार्केट लिखा हुआ है, दैट वन। वहाँ पर हैदर मूवी का शूटिंग भी हुआ था। ಓಕೆ, इसी ಸೊ को ಇದು बोलते हैं ಮೀನಾ यहाँ से start ಬಜಾರ್. होता है आपका फेवरेट मीना बाजार। ಮೀನಾ ಬಜಾರ್ ಹೆದರ್ ಮೂವಿ ಶೂಟಿಂಗ್ ಕೂಡ ಇಲ್ಲಿ ಆಗಿತ್ತಂತೆ. ಹೈದರ್ ಮೂವಿ. हैदर मूवी, हाँ, शाहिद कपूर। ಶಾಹಿದ್ ಕಪೂರ್. ನಾನು ಹಿಂದಿ ಮೂವೀಸ್ ಅಷ್ಟು ನೋಡಲ್ಲ ಗೈಸ್, ನಂಗೆ ಅಷ್ಟು ಐಡಿಯಾ ಇಲ್ಲ. ಸಾರಿ, ಶಾಹಿದ್ ಮೂವಿ ನೇಮ್ ಕಪೂರ್, ಶಾರದಾ ತಪ್ಪಾಗಿ ಕಪೂರ್. ಪ್ರೊನೌನ್ಸ್ ಮಾಡಿದ್ರೆ. ಓಕೆ, ನಾವು ದಾಲ್ ಲೇಕ್ ವ್ಯೂ, ಬಟ್ ಇದು ನೈಟ್ ವ್ಯೂ ವಿತ್ ಫುಲ್ ಲೈಟಿಂಗ್ಸ್ ಎಲ್ಲ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಗೋಲ್ಡನ್ ದಾಲ್ ಲೇಕ್. ಮತ್ತು ಈ ಶಿಕಾರ ರೈಡ್ ಮಾಡೋಕ್ಕೆ ನಿಮಗೆ ಟೈಮ್ ರೆಸ್ಟ್ರಿಕ್ಷನ್ಸ್ ಅಂತ ಏನಿಲ್ಲ. ಇನ್ ಕೇಸ್ ನೀವು ಮಿಡ್ ನೈಟ್ ಹೋಗ್ಬೇಕಂದ್ರೂ ಇವ್ರು ಕರ್ಕೊಂಡು ಹೋಗ್ತಾರೆ, ಬಟ್ ಅಗೇನ್ ಇಟ್ಸ್ ಆನ್ ಯೋರ್ ಓನ್ ಚಾಯ್ಸ್ ಅಷ್ಟೇ. ಬಟ್ ಶಾಪ್ಸ್ ಎಲ್ಲ ಮ್ಯಾಕ್ಸಿಮಮ್ 10 to 11 o'clock ಕ್ಲೋಸ್ ಆಗಿಬಿಡುತ್ತೆ. ಇನ್ ಕೇಸ್ ನೀವು ಶಾಪಿಂಗ್ ಇಲ್ಲ रात का व्यू भी आपको आ गया, दिन का व्यू भी आ गया, रात को भी आया, शाम का भी आ गया, सनसेट का भी आपको मिल गया। ಹಾಂ. आपका 3 व्यू मिल गया यहाँ पर। ಸೊ ಅದೇ ನೀವೇನಾದರೂ ಎಕ್ಸ್ಪ್ಲೋರ್ ಮಾಡಿ ತಿನ್ನಬೇಕು ಅಂದರೆ ಮಾತ್ರ ಸ್ವಲ್ಪ ಬೇಗ ಹೋಗಿ, ಇಲ್ಲ ಜಸ್ಟ್ ಬೋಟಿಂಗ್ ಸಾಕು ಅಂದರೆ ಯು ಕ್ಯಾನ್ ಗೋ ಫಾರ್ ಮಿಡ್ ನೈಟ್ ರೈಡ್ಸ್ ಆಲ್ಸೋ. ಈ ಥರ ಮೋರ್ ಅಪ್ಡೇಟ್ಸ್ ಮತ್ತು ಕಂಟೆಂಟ್ಗೋಸ್ಕರ ಪ್ಲೀಸ್ ಡೂ ಫಾಲೋ ಅವರ್ ಚಾನಲ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮತ್ತು ನಿಮ್ಗೆ ಏನಾದರೂ ಕಂಟೆಂಟ್ ಬೇಕು ಇಲ್ಲ ಇನ್ಫಾರ್ಮೇಷನ್ ಬೇಕಂದರೆ ಪ್ಲೀಸ್ ಡೂ ಕಮೆಂಟ್. ನಾನು ಇವ್ರ ನಂಬರ್ ಮತ್ತು ಇವ್ರ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.